ಈಗ ಹೇತ್ವಾಭಾಸದ ಬಗ್ಗೆ ನೋಡೋಣ. ಹೇತುವತ್ ಆಭಾಸಂತೆ ಇತಿ ಹೇತ್ವಾಭಾಸಾಃ. ಹೇತುವಿನಂತೆ ಕಾಣಿಸುತ್ತವೆ, ಅನಿಸುತ್ತವೆ, ಅವು ಹೇತ್ವಾಭಾಸಗಳು. ಅಂದರೆ ನಿಜವಾದ ಹೇತು ಅಲ್ಲ, ನಿಜವಾದ ಕಾರಣ ಅಲ್ಲ, ಆದರೆ ಕಾರಣದಂತೆ ತೋರುತ್ತೆ. ಅದನ್ನು ಹೇತ್ವಾಭಾಸ ಎಂಬುದಾಗಿ ಕರೀತಾರೆ. ಒಟ್ಟು ಎಷ್ಟು ಹೇತ್ವಾಭಾಸಗಳಿವೆ ಅಂದರೆ 5 ಹೇತ್ವಾಭಾಸಗಳಿವೆ. ಪಂಚ ಹೇತ್ವಾಭಾಸಾಃ. ಯಾವುದು ಅಂದರೆ ಸವ್ಯಭಿಚಾರ ವಿರುದ್ಧ ಸತ್ಪ್ರತಿಪಕ್ಷಾ ಸಿದ್ಧ ಬಾಧಿತಾಃ ಪಂಚ ಹೇತ್ವಾಭಾಸಾಃ ಎಂಬುದಾಗಿ ಹೇಳಿದರು. ಸವ್ಯಭಿಚಾರ ವಿರುದ್ಧ ಸತ್ಪ್ರತಿಪಕ್ಷಾ ಸಿದ್ಧ ಬಾಧಿತಾಃ. ಸವ್ಯಭಿಚಾರ ವಿರುದ್ಧ ಸತ್ಪ್ರತಿಪಕ್ಷಾ ಸಿದ್ಧ ಬಾಧಿತಾಃ ಪಂಚ ಹೇತ್ವಾಭಾಸಾಃ. ಸವ್ಯಭಿಚಾರ, ವಿರುದ್ಧ, ಸತ್ಪ್ರತಿಪಕ್ಷ, ಅಸಿದ್ಧ, ಬಾಧಿತ ಎಂಬಂತಹ 5 ಹೇತ್ವಾಭಾಸಗಳಿವೆ. ಸವ್ಯಭಿಚಾರಃ ಅನೈಕಾಂತಿಕಃ ಅಂತ ಅಂದರು. ಸವ್ಯಭಿಚಾರ ಅಂದರೆ ಅನೈಕಾಂತಿಕ ಅಂತ, ಅದು ಒಂದು ಹೇತ್ವಾಭಾಸ. ಅನೈಕಾಂತಿಕ ಅಂದರೆ ಏನು? ಏಕಾಂತೆ ನಿಯಮೇ ಭವಃ ಐಕಾಂತಿಕಃ ಅಂತ ಮಾಡಿದರು ವ್ಯುತ್ಪತ್ತಿ. ಏಕಾಂತೆ ಭವಃ ಅಂದರೆ ನಿಯಮೇ ಭವಃ, ಐಕಾಂತಿಕಃ ನಿಯತಃ ಇತಿ ಯಾವತ್ ಅಂತ ಹೇಳಿದರು. ಅಂದರೆ ಐಕಾಂತಿಕ ಅಂದರೆ ನಿಯತವಾದದ್ದು ಅಂತ ಅರ್ಥ. ಅನೈಕಾಂತಿಕ ಅಂದರೆ ಅನಿಯತವಾದದ್ದು, ನಿಯತವಾದದ್ದಲ್ಲ. ವ್ಯಭಿಚಾರಿ ಸಾಧ್ಯವದನ್ಯವೃತ್ತಿ ಎಂಬುದಾಗಿ ಹೇಳಿದರು. ಅನೈಕಾಂತಿಕ ಅಂದರೆ ವ್ಯಭಿಚಾರಿ ಅಂದರೆ ವ್ಯಭಿಚಾರವುಳ್ಳದ್ದು. ಅಂದರೆ ಅರ್ಥ ಏನು? ಸಾಧ್ಯವದನ್ಯವೃತ್ತಿ, ಸಾಧ್ಯವನ್ನು ಹೊಂದಿರುವಂಥದ್ದು ಸಾಧ್ಯವತ್ ಆಯಿತು. ಅದನ್ನು ಬಿಟ್ಟು ಅನ್ಯವೃತ್ತಿ ಬೇರೆ ಕಡೆಯಲ್ಲಿ ಇರುವಂಥದ್ದು, ಅದನ್ನು ಸವ್ಯಭಿಚಾರ ಎಂಬುದಾಗಿ ಕರೀತಾರೆ. ಸವ್ಯಭಿಚಾರ ಎಂಬ ಪದದಿಂದಲೇ ಗೊತ್ತಾಗುತ್ತೆ. ವ್ಯಭಿಚಾರೇಣ ಸಹಿತ ಸವ್ಯಭಿಚಾರ ಅಂತ, ವ್ಯಭಿಚಾರದಿಂದ ಕೂಡಿರುವುದು ಅಂತ. ಅದನ್ನೇ ಇಲ್ಲಿಯೂ ಹೇಳಿದರು. ಸಾಧ್ಯವದನ್ಯವೃತ್ತಿ ವ್ಯಭಿಚಾರಿ ಅಂತ. ಸಾಧ್ಯವದ್ವೃತ್ತಿ ಆಗಬೇಕು, ಅದು ಹೇತು ಆಗತ್ತೆ. ಸಾಧ್ಯವದನ್ಯವೃತ್ತಿ ಹೇತ್ವಾಭಾಸ ಆಗತ್ತೆ, ಅದು ವ್ಯಭಿಚಾರಿ, ವ್ಯಭಿಚಾರವನ್ನು ಹೊಂದಿರುವಂಥದ್ದು. ಇನ್ನೂ ಬಿಡಿಸ್ತಾರೆ ಇದನ್ನು. ಸಾಧ್ಯ ಸಮಾನಾಧಿಕರಣ ಅಂತ. ಸಾಧ್ಯ ಅಸಮಾನಾಧಿಕರಣ ಅಂದರೆ ಸಾಧ್ಯದೊಂದಿಗೆ ಇಲ್ಲದಿರುವಂಥದ್ದು, ಅದನ್ನು ಅನೈಕಾಂತಿಕ ಅಂತ ಹೇಳ್ತೇವೆ. ಅಂದರೆ ಅನಿಯತವಾದದ್ದು, ಯಾಕಂದರೆ ಸಾಧ್ಯದ ಜೊತೆಗೆ ಇರುವುದಿಲ್ಲ ಅದು. ಸಾಧ್ಯ ಸಂದೇಹವಾಂಶ್ಚ, ಇಷ್ಟು ಮಾತ್ರ ಅಲ್ಲ, ಸಾಧ್ಯ ಸಂದೇಹವಾನ್, ಸಾಧ್ಯದ ವಿಷಯದಲ್ಲೇ ಸಂದೇಹವನ್ನು ಉಂಟು ಮಾಡುತ್ತೆ, ಅದು ಸಂದೇಹವನ್ನು ಹೊಂದಿರುತ್ತೆ. ಅದನ್ನು ಸವ್ಯಭಿಚಾರ ಅನೈಕಾಂತಿಕ ಎಂಬುದಾಗಿ ಕರೆದರು. ಅದು ಹೇತ್ವಾಭಾಸ. ಈಗ ಮೊದಲನೆಯ ಹೇತ್ವಾಭಾಸವನ್ನು ಹೇಳಿದ ಹಾಗಾಯಿತು. ಅನೈಕಾಂತಿಕ ಅಂತಂದರೆ ಅನಿಯತಃ, ವ್ಯಭಿಚಾರಿ, ಸಾಧ್ಯವದನ್ಯವೃತ್ತಿ, ಸಾಧ್ಯಾಸಮಾನಾಧಿಕರಣ,
ಸಾಧ್ಯ ಸಂದೇಹವಾನ್. ಇಷ್ಟು ಪದಗಳಿಂದ ಆ ಸವ್ಯಭಿಚಾರ ಪದವನ್ನು ಬಿಡಿಸಿ ಹೇಳಿದ್ದಾರೆ. ಇವುಗಳಲ್ಲಿ ಒಂದೆರಡು ಪದಗಳ ಅರ್ಥ ನೆನಪಿದ್ರೂ ಸಾಕು, ಸವ್ಯಭಿಚಾರಕ್ಕೆ ಅರ್ಥವನ್ನು ಹೇಳಬಹುದು. ಅದು 3 ವಿಧವಾಗಿರುತ್ತೆ. ಸವ್ಯಭಿಚಾರ ಎಂಬಂತಹ ಹೇತ್ವಾಭಾಸ 3 ವಿಧವಾಗಿರುತ್ತೆ. ಸಹ ತ್ರಿವಿಧ. ಸಾಧಾರಣಾನುಪಸಂಹಾರಿ ಭೇದಾತ್. ಸಾಧಾರಣಾನುಪಸಂಹಾರಿ ಭೇದಾತ್ ಅಂದರೆ ಸಾಧಾರಣ, ಅಸಾಧಾರಣ ಮತ್ತು ಅನುಪಸಂಹಾರಿ ಎಂಬಂತಹ 3 ವಿಧವಾದಂತಹ ಸವ್ಯಭಿಚಾರ ಹೇತ್ವಾಭಾಸ ಇದೆ. ಸಾಧ್ಯಾಭಾವವದ್ವೃತ್ತಿ ಸಾಧಾರಣ ಅನೈಕಾಂತಿಕ ಅಂತ ಹೇಳಿದರು. ಸಾಧ್ಯಾಭಾವವದ್ವೃತ್ತಿ ಸಾಧಾರಣ ಅನೈಕಾಂತಿಕ. ಸಾಧ್ಯ ಅಭಾವವದ್ವೃತ್ತಿ ಅಂದರೆ ಭಾವವನ್ನು ಹೊಂದಿರುವುದರಲ್ಲಿ ಇರುತ್ತೆ ಅದು. ಅದನ್ನು ಸಾಧಾರಣ ಎಂಬುದಾಗಿ ಕರೆದ್ರು. ಮುಂದಿನ ವಾಕ್ಯ ನೋಡಿ, ಉದಾಹರಣೆ ಏನು ಕೊಟ್ಟರು? ಪರ್ವತೋ ವನ್ಹಿಮಾನ್ ಪ್ರಮೇಯತ್ವಾತ್ ಅಂತ ಕೊಟ್ಟರು. ಇದು ಸಾಧ್ಯಾಭಾವವದ್ವೃತ್ತಿ ಆಗತ್ತೆ. ಯಾಕೆ ಅಂದರೆ ಪರ್ವತೋ ವನ್ಹಿಮಾನ್ ಎಂಬಂತಹ ವಾಕ್ಯವೇನೋ ಸರಿ, ಹೇತು ಏನು ಹೇಳಿದರು? ಪ್ರಮೇಯತ್ವಾತ್ ಅಂತ ಹೇಳಿದರು. ಪ್ರಮೇಯ ಎಂಬುದು ಹೇತು ಆಗಲ್ಲ ಅದಕ್ಕೆ. ಯಾಕೆ ಅಂದರೆ ವನ್ಯ ಭಾವವತಿ ಪ್ರಮೇಯಸ್ಯ ಸತ್ವಾತ್. ವನ್ಯ ಭಾವವಾನ್ ಯಾವುದು? ಹ್ರದ, ಜಲಾಶಯ. ಅಲ್ಲಿಯೂ ಕೂಡ ಪ್ರಮೇಯತ್ವ ಎಂಬುದು ಇರುತ್ತೆ, ಅದೇನೂ ಇಲ್ಲ ಅಂತ ಆಗಲ್ಲ. ಆದ್ದರಿಂದ ಸಾಧ್ಯಾಭಾವವದ್ವೃತ್ತಿ ಆಯಿತು ಇದು. ವನ್ಹಿಯ ಅಭಾವ, ಬೆಂಕಿಯ ಅಭಾವ ಎಲ್ಲಿದೆ? ಜಲಾಶಯದಲ್ಲಿ ಇದೆ, ಸರೋವರದಲ್ಲಿ ಇದೆ. ಅಲ್ಲಿಯೂ ಪ್ರಮೇಯ ಎಂಬುದು ಇದೆ. ಅಂದರೆ ಎಲ್ಲಿ ವನ್ಹಿ ಇರುತ್ತೋ ಅಲ್ಲಿ ಮಾತ್ರ ಇರುತ್ತೆ ಪ್ರಮೇಯ ಅಂತ ಹೇಳಲಿಕ್ಕಾಗಲ್ಲ. ಸಾಧ್ಯಾಭಾವವತ್ ಯಾವುದಾಗಿರುತ್ತೋ ಅದರಲ್ಲೂ ಇರುತ್ತೆ. ಇಲ್ಲಿ ಸಾಧ್ಯಾಭಾವವತ್ ಹ್ರದ ಅಂದರೆ ಸರೋವರ, ಅಲ್ಲಿಯೂ ಇರುವುದರಿಂದ ಇದು ಏನಾಯಿತು? ಸಾಧಾರಣ ಎಂಬಂತಹ ಸವ್ಯಭಿಚಾರ ಆಯಿತು. ಸವ್ಯಭಿಚಾರ ಎಂಬ ಹೇತ್ವಾಭಾಸ ಆಯಿತು. ಸರ್ವ ಸಪಕ್ಷ ವಿಪಕ್ಷ ವ್ಯಾವೃತ್ತ ಪಕ್ಷ ಮಾತ್ರ ವೃತ್ತಿ ಅಸಾಧಾರಣ ಅಂತ ಹೇಳಿದರು. ಸರ್ವ ಸಪಕ್ಷ ವಿಪಕ್ಷ ವ್ಯಾವೃತ್ತ, ಸಪಕ್ಷದಲ್ಲೂ ಇರುವುದಿಲ್ಲ, ವಿಪಕ್ಷದಲ್ಲೂ ಇರುವುದಿಲ್ಲ, ಎರಡರಿಂದಲೂ ಹೊರಟು ಹೋಗುತ್ತೆ, ಯಾವುದರಲ್ಲೂ ಕಾಣಿಸುವುದಿಲ್ಲ. ಪಕ್ಷ ಮಾತ್ರ ವೃತ್ತಿ, ಪಕ್ಷದಲ್ಲಿ ಮಾತ್ರ ಇರುತ್ತೆ, ಅದನ್ನು ಅಸಾಧಾರಣ ಎಂಬುದಾಗಿ ಕರೆದರು. ಶಬ್ದ ನಿತ್ಯ ಶಬ್ದತ್ವಾತ್ ಎಂಬುದಾಗಿ ಉದಾಹರಣೆಯನ್ನು ಕೊಟ್ಟರು. ಇದು ಅಸಾಧಾರಣಕ್ಕೆ ಉದಾಹರಣೆ. ಶಬ್ದ ನಿತ್ಯ ಶಬ್ದತ್ವಾತ್ ಅಂತ. ಈಗ ಶಬ್ದತ್ವಾತ್ ಎಂಬುದು ಹೇತು ಆಯಿತು. ಇದು ಏನಾಗಿದೆ? ಶಬ್ದತ್ವ ಎಂಬುದು ಸರ್ವ ವಿಧವಾದಂತಹ ನಿತ್ಯ ಮತ್ತು ಅನಿತ್ಯ ವಸ್ತುಗಳಿಂದ ಹೊರತಾಗಿದ್ದು, ಅಂದರೆ ಬೇರೆಯಾಗಿದ್ದಾಗಿದೆ. ಯಾವ ನಿತ್ಯ ವಸ್ತುವಿನಲ್ಲೂ ಇಲ್ಲ, ಯಾವ ಅನಿತ್ಯ ವಸ್ತುವಿನಲ್ಲೂ ಇಲ್ಲ. ಅದು ಎಲ್ಲಿದೆ ಹಾಗಿದ್ರೆ? ಶಬ್ದದಲ್ಲಿ ಮಾತ್ರ ಇದೆ. ಅದು ಶಬ್ದತ್ವ ಎಂಬುದು ಶಬ್ದದಲ್ಲಿ ಮಾತ್ರ ಇದೆ, ನಿತ್ಯ ವಸ್ತುವಿನಲ್ಲೂ ಇಲ್ಲ, ಅನಿತ್ಯ ವಸ್ತುವಿನಲ್ಲೂ ಇಲ್ಲ.
ಇಂಥದ್ದನ್ನು ಏನು ಹೇಳ್ತಾರೆ ಅಂದರೆ ಅಸಾಧಾರಣವಾದಂತಹ ಹೇತ್ವಾಭಾಸ, ಅಸಾಧಾರಣವಾದಂತಹ ಸವ್ಯಭಿಚಾರ ಎಂಬ ಹೆಸರಿನ ಹೇತ್ವಾಭಾಸ ಎಂಬುದಾಗಿ ಕರೀತಾರೆ. ಹೀಗೆ ಹೇತುವನ್ನು ಹೇಳಲಿಕ್ಕಾಗಲ್ಲ. ಇದು ಹೇತ್ವಾಭಾಸವೇ ಹೊರತು ಹೇತು ಅಲ್ಲ. ಶಬ್ದ ನಿತ್ಯ ಶಬ್ದತ್ವಾತ್ ಅಂತ ಹೇಳಿದರೆ, ಯಾಕಂದರೆ ಶಬ್ದತ್ವ ಎಂಬುದು ನಿತ್ಯದಲ್ಲೂ ಇರುವುದಿಲ್ಲ, ಅನಿತ್ಯದಲ್ಲೂ ಇರುವುದಿಲ್ಲ. ಅದು ಇರೋದು ಶಬ್ದದಲ್ಲಿ ಮಾತ್ರ. ಆದ್ದರಿಂದ ಅದು ಹೇತು ಆಗುವುದಿಲ್ಲ. ಅನ್ವಯ ವ್ಯತಿರೇಕ ದೃಷ್ಟಾಂತರಹಿತ ಅನುಪಸಂಹಾರೀ ಎಂಬುದಾಗಿ ಹೇಳಿದರು. ಅನುಪಸಂಹಾರೀ ಹೇತ್ವಾಭಾಸ ಏನಾಗಿದೆ? ಅನ್ವಯ ವ್ಯತಿರೇಕ ದೃಷ್ಟಾಂತರಹಿತ. ಅನ್ವಯಕ್ಕೂ ನಿಮಗೆ ದೃಷ್ಟಾಂತ ಕೊಡಲಿಕ್ಕಾಗಲ್ಲ, ವ್ಯತಿರೇಕಕ್ಕೂ ದೃಷ್ಟಾಂತ ಕೊಡಲಿಕ್ಕಾಗಲ್ಲ. ಅಂದರೆ ಅನ್ವಯಕ್ಕೂ ಉದಾಹರಣೆ ಇಲ್ಲ, ವ್ಯತಿರೇಕಕ್ಕೂ ಉದಾಹರಣೆ ಇಲ್ಲ. ಅಂದರೆ ಆ ಶಬ್ದದಲ್ಲೇ ಅರ್ಥ ಇದೆ ನೋಡಿ. ಉಪಸಂಹಾರ ಅಂದರೆ ಕೊನೆ, ನ ಉಪಸಂಹಾರ ಅನುಪಸಂಹಾರ. ಅನುಪಸಂಹಾರ ಅಸ್ಯ ಅಸ್ತಿ ಇತಿ ಅನುಪಸಂಹಾರೀ. ಅಂದರೆ ಅದನ್ನು ಕೊನೆ ಮಾಡಲಿಕ್ಕಾಗಲ್ಲ, ಇದು ಹೀಗಿದೆ ಅಂತ ನಿರ್ಧಾರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅನ್ವಯ ರೀತಿಯಲ್ಲೂ ದೃಷ್ಟಾಂತ ಹೇಳಲಿಕ್ಕಾಗಲ್ಲ, ವ್ಯತಿರೇಕ ರೀತಿಯಲ್ಲೂ ಉದಾಹರಣೆ ಹೇಳಲಿಕ್ಕಾಗಲ್ಲ. ಸರ್ವಂ ಅನಿತ್ಯಂ ಪ್ರಮೇಯತ್ವಾತ್ ಅಂತ ಹೇಳಿದರು. ಎಲ್ಲವೂ ಅನಿತ್ಯ. ಯಾಕೆ? ಪ್ರಮೇಯತ್ವಾತ್ ಅಂತ. ಈ ಪ್ರಮೇಯತ್ವಾತ್ ಎಂಬುದು ಹೇತು ಅಲ್ಲ, ಹೇತ್ವಾಭಾಸ. ಯಾಕೆ ಅಂದರೆ ಸರ್ವಂ ಅನಿತ್ಯಂ ಎಂಬಲ್ಲಿ ಸರ್ವ ಎಂಬುದು ಪಕ್ಷ. ಎಲ್ಲವೂ ಪಕ್ಷ ಆಗಿಬಿಟ್ರೆ, ಸರ್ವಂ ಅನಿತ್ಯಂ ಹೇಳಿದಾಗ ಸರ್ವ ಅಂದರೆ ಎಲ್ಲವೂ, ಎಲ್ಲವೂ ಪಕ್ಷ ಆಗಿಬಿಟ್ರೆ ಪಕ್ಷ ಭಿನ್ನವಾದಂತಹ ಇನ್ನೊಂದು ದೃಷ್ಟಾಂತ ಕೊಡಲಿಕ್ಕೆ ಜಗತ್ತಿನಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಏನೂ ಸಿಗುವುದಿಲ್ಲ. ಎಲ್ಲವೂ ಪಕ್ಷವೇ ಆಗಿರುತ್ತೆ. ನಮಗೊಂದು ದೃಷ್ಟಾಂತ ಬೇಕು, ಅದು ಕೊಡಲಿಕ್ಕಾಗ್ತಾ ಇಲ್ಲ. ಆದ್ದರಿಂದ ಏನಾಯಿತಿದು? ಅನುಪಸಂಹಾರಿ ಸವ್ಯಭಿಚಾರ ಹೇತ್ವಾಭಾಸ ಆಯಿತು. ಅದನ್ನೇ ಕೊಟ್ಟರು ಅಲ್ಲಿ. ಸರ್ವಸ್ಯಾಪಿ ಪಕ್ಷತ್ವಾತ್ ದೃಷ್ಟಾಂತೋ ನಾಸ್ತಿ ಅಂತ. ಎಲ್ಲವೂ ಪಕ್ಷವೇ ಆಗಿಬಿಟ್ರೆ ಅದಕ್ಕೆ ಉದಾಹರಣೆ ಕೊಡೋದಕ್ಕೆ ಇನ್ನೊಂದು ಏನೂ ಸಿಗುವುದಿಲ್ಲ, ಇರುವುದಿಲ್ಲ. ಹೀಗೆ ಅನುಪಸಂಹಾರಿ ಎಂಬ ಹೆಸರಿನ ಸವ್ಯಭಿಚಾರ ಹೇತ್ವಾಭಾಸ ಆಯಿತಿದು. ಸಾಧ್ಯಾಭಾವವ್ಯಾಪ್ತ ಹೇತು ವಿರುದ್ಧ ಅಂತ ಹೇಳಿದರು. ಸಾಧ್ಯಾಭಾವವ್ಯಾಪ್ತ, ಸಾಧ್ಯದ ಅಭಾವ ಎಲ್ಲಿದೆಯೋ ಅಲ್ಲಿ ಇರುವಂಥದ್ದು, ವ್ಯಾಪ್ತವಾಗಿರುವಂಥದ್ದು, ಅದನ್ನು ವಿರುದ್ಧ ಎಂಬುದಾಗಿ ಕರೀತಾರೆ. ಶಬ್ದ ನಿತ್ಯ ಕೃತಕತ್ವಾತ್ ಅಂತ ಉದಾಹರಣೆ ಹೇಳಿದರು. ಕೃತಕ ಅಂದರೆ ಏನು? ಹುಟ್ಟು ಇರುತ್ತೆ, ನಾಶ ಇರುತ್ತೆ, ಅಂದರೆ ಅನಿತ್ಯ ಆಯಿತು. ಯಾವುದು ಕೃತಕವೋ ಅದು ಅನಿತ್ಯ ಆಯಿತು. ಇಲ್ಲಿ ಏನು ವಾಕ್ಯ ಹೇಳ್ತಾ ಇದ್ದಾರೆ? ಶಬ್ದ ನಿತ್ಯ ಹೇಳ್ತಾ ಇದ್ದಾರೆ, ಹೇತು ಕೃತಕತ್ವ ಅಂತ ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಕೃತಕ ಆಗಿದ್ದರೆ ನಿತ್ಯ ಆಗಲ್ಲ ಅದು. ಅಂದರೆ ಸಾಧ್ಯಾಭಾವ, ಇಲ್ಲಿ ನಿತ್ಯದ ಅಭಾವದಲ್ಲಿ ಇರುತ್ತೆ ಅದು. ಕೃತಕತ್ವ ಎಂಬುದು ಸಾಧ್ಯಾಭಾವ ಅಂದರೆ ನಿತ್ಯದ ಅಭಾವದಲ್ಲಿ, ಅನಿತ್ಯದಲ್ಲಿ ಇರುತ್ತೆ. ಅಂತಹ ಹೇತು ಏನಾದರೂ ಕಂಡುಬಿಟ್ರೆ ಅದು ಹೇತು ಅಲ್ಲ, ಅದು ವಿರುದ್ಧ ಎಂಬ ಹೆಸರಿನ ಹೇತು. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಶಬ್ದ ನಿತ್ಯ
ಅಂದರೆ ಶಬ್ದವು ನಿತ್ಯ. ಯಾಕೆ? ಕೃತಕತ್ವ ಅಂತ ಹೇಳಿದರು. ಇಲ್ಲಿ ಏನು ಸಾಧಿಸಬೇಕಾಗಿದೆ? ನಿತ್ಯ ಎಂಬುದು ಸಾಧಿಸಬೇಕಾಗಿದೆ. ಸಾಧ್ಯ ನಿತ್ಯ. ಸಾಧ್ಯಾಭಾವ ಯಾವುದು? ಅನಿತ್ಯ. ಆ ಅನಿತ್ಯದಲ್ಲಿ ಕೃತಕತ್ವ ಎಂಬುದು ಇದೆ. ಕೃತಕ ಎಂಬುದು ಯಾವುದು? ಯಾವಾಗಲೂ ಅನಿತ್ಯ, ಅದು ನಿತ್ಯ ಆಗಲ್ಲ. ಆದ್ದರಿಂದ ಶಬ್ದ ನಿತ್ಯ ಎಂಬುದಕ್ಕೆ ಕೃತಕತ್ವಾತ್ ಎಂಬುದು ಹೇತು ಆಗುವುದಿಲ್ಲ. ಅದು ವಿರುದ್ಧವಾದಂತಹ ಹೇತು. ಸಾಧ್ಯಾಭಾವ ಸಾಧಕಂ ಹೇತ್ವಂತರಂ ಯಸ್ಯ ಸಹ ಸತ್ಪ್ರತಿಪಕ್ಷ ಅಂತ ಹೇಳಿದರು. ಸಾಧ್ಯಾಭಾವ ಸಾಧಕಂ, ಸಾಧ್ಯದ ಅಭಾವವನ್ನು ಸಾಧಿಸುವಂತಹ ಹೇತ್ವಂತರಂ, ಇನ್ನೊಂದು ಹೇತು ಇರಬೇಕಂತೆ. ಅದು ಯಾವುದಕ್ಕಿದೆಯೋ ಅದನ್ನು ಸತ್ಪ್ರತಿಪಕ್ಷ ಎಂಬುದಾಗಿ ಕರೀತಾರೆ. ಅದು ಹೇತ್ವಾಭಾಸವೇ ಹೊರತು ಹೇತು ಅಲ್ಲ. ಹೇತ್ವಂತರ ಇದೆ ಅಂದರೆ ಏನಾಯ್ತು ಅರ್ಥ? ಇನ್ನೊಂದು ಹೇತು ಇದೆ ಅಂದರೆ, ಒಂದು ಹೇತು ಇದೆ ಅಂತಾಯಿತು, ಇನ್ನೊಂದು ಇದೆ ಅಂತ. ಎರಡೆರಡು ಹೇತುಗಳನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ. ಅಂದರೆ ಅದು ನಿಜವಾದ ಹೇತು ಅಲ್ಲ. ಹೇತು ಯಾವತ್ತೂ ಒಂದೇ ಆಗಿರುತ್ತೆ. ಎರಡನ್ನು ಹೇಳ್ತಾ ಇದ್ದಾರೆ ಅಂತಾದರೆ ಯಾವುದೋ ಒಂದು ಹೇತ್ವಾಭಾಸ ಆಗಿರುತ್ತೆ. ಹಾಗೆ ಶಬ್ದ ನಿತ್ಯ ಶ್ರಾವಣತ್ವಾತ್ ಶಬ್ದತ್ವವತ್ ಎಂಬುದಾಗಿ ಹೇಳಿದರು. ಶಬ್ದ ನಿತ್ಯ ಶ್ರಾವಣತ್ವಾತ್. ಶ್ರಾವಣ ಅಂದರೆ ಕಿವಿಗೆ ಕೇಳಿಸುವಂಥದ್ದು. ಕಿವಿಗೆ ಕೇಳಿಸ್ತಾ ಇರುತ್ತೆ ಶಬ್ದ, ಯಾವಾಗಲೂ ಕೇಳಿಸುತ್ತೆ. ಇವತ್ತು ಕೇಳಿಸುತ್ತೆ, ನಿನ್ನೆಯೂ ಕೇಳಿಸ್ತಾ ಇತ್ತು, ನಾಳೆಯೂ ಕೇಳಿಸುತ್ತೆ. ಆದ್ದರಿಂದ ಕಿವಿಗೆ ಕೇಳಿಸ್ತಾ ಇರೋದರಿಂದ ಶಬ್ದ ಎಂಬುದು ನಿತ್ಯ ಅಂತ ಅರ್ಥ. ಇಲ್ಲಿ ಶ್ರಾವಣತ್ವಾತ್ ಎಂಬುದು ಒಂದು ಹೇತು ಆಯಿತು. ಯಾವುದಕ್ಕೆ? ನಿತ್ಯ ಎಂಬುದಕ್ಕೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ವಾಕ್ಯವನ್ನು ಹೇಳಬಹುದು. ಶಬ್ದ ಅನಿತ್ಯ ಕಾರ್ಯತ್ವಾತ್. ಶಬ್ದ ಯಾವಾಗ ನಮಗೆ ಕೇಳಿಸುತ್ತೆ? ಕಾರ್ಯ, ಅದನ್ನು ಮಾಡಿದಾಗ ಮಾತ್ರ ಕೇಳಿಸುತ್ತೆ. ಅಂದರೆ ಅದು ಕೃತಕ ಆಯಿತು, ಕಾರ್ಯ ಆಯಿತು. ಕಾರ್ಯ ಆಗಿದ್ದರಿಂದ ಅನಿತ್ಯವೂ ಹೌದು, ಕಿವಿಗೆ ಕೇಳಿಸ್ತಾ ಇರೋದ್ರಿಂದ, ಯಾವಾಗಲೂ ಕೇಳಿಸ್ತಾ ಇರೋದ್ರಿಂದ ನಿತ್ಯವೂ ಹೌದು. ಹೀಗೆ ಪರಸ್ಪರ ವಿರುದ್ಧವಾಗಿ ಎರಡೆರಡು ಹೇತುಗಳನ್ನು ಹೇಳಲಿಕ್ಕೆ ಅವಕಾಶವಿದೆ. ಇದು ಯಾವುದು ಹೇತುವೇ ಅಲ್ಲ. ಇದನ್ನು ಸತ್ಪ್ರತಿಪಕ್ಷ ಎಂಬುದಾಗಿ ಕರೀತಾರೆ. ಇದು ಹೇತ್ವಾಭಾಸ, ಇದು ಸತ್ಪ್ರತಿಪಕ್ಷ. ಹೀಗೆ ಸವ್ಯಭಿಚಾರ ವಿರುದ್ಧ ಸತ್ಪ್ರತಿಪಕ್ಷ ಎಂಬ 3 ಹೇತ್ವಾಭಾಸಗಳನ್ನು ಹೇಳಿ ಆಯಿತು. ಈಗ ಅಸಿದ್ಧವನ್ನು ಹೇಳಬೇಕು. ಅಸಿದ್ಧ ಎಂಬಂತಹ ಹೇತ್ವಾಭಾಸವನ್ನು ಹೇಳಬೇಕು. ಇದು 3 ವಿಧವಾಗಿದೆ. ಆಶ್ರಯಾಸಿದ್ಧ, ಸ್ವರೂಪಾಸಿದ್ಧ, ವ್ಯಾಪ್ಯತ್ವಾಸಿದ್ಧ ಅಂತ. ಆಶ್ರಯಾಸಿದ್ಧ, ಸ್ವರೂಪಾಸಿದ್ಧ, ವ್ಯಾಪ್ಯತ್ವಾಸಿದ್ಧ ಇತಿ ತ್ರಿವಿಧಃ ಅಸಿದ್ಧಃ ಹೇತ್ವಾಭಾಸಃ ಅಸ್ತಿ. ಉದಾಹರಣೆಯನ್ನು ನೋಡಿ. ಗಗನಾರವಿಂದಂ ಸುರಭಿ ಅರವಿಂದತ್ವಾತ್ ಸರೋಜಾರವಿಂದವತ್ ಅಂತ ಹೇಳಿದರು. ಗಗನಾರವಿಂದಂ ಸುರಭಿ. ಗಗನಾರವಿಂದ, ಗಗನ ಕಮಲ, ಆಕಾಶ ಕಮಲ, ಅದರ ಪರಿಮಳ ಅಂತ. ಯಾಕೆ? ಅರವಿಂದತ್ವಾತ್, ಅದು ಒಂದು ಕಮಲವೇ ಆಗಿರೋದ್ರಿಂದ ಗಗನ ಕಮಲದ ಪರಿಮಳ ಇದೆ. ಹೇಗೆ? ಸರೋಜಾರವಿಂದವತ್, ಸರೋವರದಲ್ಲಿ ಹುಟ್ಟಿದಂತಹ ಕಮಲದಂತೆಯೇ ಅದಕ್ಕೂ ಪರಿಮಳ ಇದೆ ಅಂತ. ಇಲ್ಲಿ ಪರಿಮಳಕ್ಕೆ ಆಶ್ರಯವಾದದ್ದು ಯಾವುದು?
ಗಗನಾರವಿಂದಂ ಸುರಭಿ ಎಂಬಲ್ಲಿ ಸುರಭಿ ಅಂದರೆ ಪರಿಮಳ, ಅದಕ್ಕೆ ಆಶ್ರಯವಾದದ್ದು ಗಗನಾರವಿಂದಂ, ಅದು ಆಶ್ರಯ. ಆಕಾಶ ಕಮಲ ಅದು ಇಲ್ಲವೇ ಇಲ್ಲ. ಆಕಾಶ ಕಮಲ ಎಂಬಂತಹ ಒಂದು ಹೂವೇ ಇಲ್ಲ ಅಥವಾ ವಸ್ತುವೇ ಇಲ್ಲ. ಆದ್ದರಿಂದ ಆಶ್ರಯವೇ ಅಸಿದ್ಧವಾಯಿತು. ಸ್ವರೂಪಾಸಿದ್ಧಕ್ಕೆ ಉದಾಹರಣೆಯನ್ನು ನೋಡಿ. ಶಬ್ದ ಗುಣ ಚಾಕ್ಷುಷತ್ವಾತ್ ಎಂಬುದಾಗಿ ಹೇಳಿದರು. ಶಬ್ದ ಎಂಬುದು ಗುಣವೇನೋ ಸರಿ, ಅದು ಚಾಕ್ಷುಷ ಅಲ್ಲ, ಅದು ಕಣ್ಣಿನಿಂದ ತಿಳಿಯಲ್ಪಡುವಂಥದ್ದಲ್ಲ. ಅದು ಚಾಕ್ಷುಷತ್ವಂ ಶಬ್ದೇ ನಾಸ್ತಿ ಶಬ್ದಸ್ಯ ಶ್ರಾವಣತ್ವಾತ್ ಅಂತ ಕೊಟ್ಟರು. ಅಂದರೆ ಆ ಕಣ್ಣಿನಿಂದ ನೋಡುವಂಥದ್ದು ಎಂಬುದು ಆ ಶಬ್ದದಲ್ಲಿ ಇರುವುದೇ ಇಲ್ಲ ಯಾವತ್ತೂ ಕೂಡ. ಕಿವಿಯ ಮೂಲಕವೇ ಶಬ್ದವನ್ನು ಕೇಳಬೇಕಾಗಿದೆ. ಆದ್ದರಿಂದ ಇದು ಸ್ವರೂಪಾಸಿದ್ಧ ಎಂಬಂತಹ ಹೇತ್ವಾಭಾಸ ಆಯಿತು. ಎಲ್ಲಿ ಶಬ್ದ ಗುಣ ಚಾಕ್ಷುಷತ್ವಾತ್ ಎಂಬ ವಾಕ್ಯದಲ್ಲಿ ಚಾಕ್ಷುಷತ್ವಾತ್ ಎಂಬ ಹೇತುವನ್ನು ಕೊಟ್ಟಿದ್ದಾರೆ. ಅದು ಹೇತು ಅಲ್ಲ, ಅದು ಸ್ವರೂಪಾಸಿದ್ಧ ಎಂಬ ಹೆಸರಿನ ಹೇತ್ವಾಭಾಸ ಆಯಿತು. ಸೋಪಾಧಿಕ ಹೇತು ವ್ಯಾಪ್ಯತ್ವಾಸಿದ್ಧ ಅಂತ ಮೂರನೆಯ ಅಸಿದ್ಧವನ್ನು ಹೇಳಿದರು. ವ್ಯಾಪ್ಯತ್ವಾಸಿದ್ಧ ಅಂದರೆ ಏನು? ಸೋಪಾಧಿಕ ಅಂತ ಹೇಳಿದರು. ಉಪಾಧಿಯಿಂದ ಕೂಡಿಕೊಂಡಿರುವಂಥದ್ದು. ಹಾಗಿದ್ರೆ ಉಪಾಧಿ ಅಂದರೆ ಏನು? ಅದರ ವಿವರಣೆಯನ್ನು ನೋಡಬೇಕು. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನಾ ವ್ಯಾಪಕತ್ವಂ ಉಪಾಧಿ. ಪರ್ವತೋ ಧೂಮವಾನ್ ವಹ್ನಿಮತ್ವಾತ್ ಎಂಬುದಾಗಿ ಇಟ್ಕೊಳ್ಳಿ. ಪರ್ವತೋ ಧೂಮವಾನ್, ಪರ್ವತವು ಹೊಗೆಯಿಂದ ಕೂಡಿಕೊಂಡಿದ್ದಾಗಿದೆ. ಯಾಕೆ? ವಹ್ನಿಮತ್ವಾತ್, ಬೆಂಕಿ ಇರುವುದರಿಂದ ಅಂತಿಟ್ಕೊಂಡ್ರೆ ಏನಾಗುತ್ತೆ? ಬೆಂಕಿಯಲ್ಲಿ ಏನಿರಬೇಕಾಯಿತು? ಆರ್ದ್ರೇಂಧನ ಸಂಯೋಗ ಅಂದರೆ ಹಸಿ ಕಟ್ಟಿಗೆ ಇರಬೇಕಾಯಿತು. ಹಸಿ ಕಟ್ಟಿಗೆ ಇದ್ದರೆ ಮಾತ್ರ ಧೂಮ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಸಾಧ್ಯ ವ್ಯಾಪಕ ಆಯ್ತಿದು. ಆದರೆ ಸಾಧನ ಅವ್ಯಾಪಕ ಆಗಿರುತ್ತೆ. ಸಾಧನ ಯಾವುದು? ಆರ್ದ್ರೇಂಧನ, ಹಸಿ ಕಟ್ಟಿಗೆ. ಹಸಿ ಕಟ್ಟಿಗೆ ಇರುವಲ್ಲೆಲ್ಲ ಬೆಂಕಿ ಇರಲ್ಲ. ಆದ್ದರಿಂದ ಸಾಧನ ಅವ್ಯಾಪಕ ಆಯಿತು. ಇಂಥದ್ದನ್ನು ಏನಂತ ಕರೀತಾರೆ? ವ್ಯಾಪ್ಯತ್ವಾಸಿದ್ಧ ಎಂಬ ಹೆಸರಿನ ಹೇತ್ವಾಭಾಸ ಎಂಬುದಾಗಿ ಕರೀತಾರೆ. ಇನ್ನು ಕೊನೆಗೆ ಒಂದು ಉಳಿದಿದೆ, ಬಾಧಿತ. ಯಸ್ಯ ಸಾಧ್ಯಾಭಾವ ಪ್ರಮಾಣಾಂತರೇಣ ನಿಶ್ಚಿತ ಸಹ ಬಾಧಿತ ಎಂಬುದಾಗಿ ಹೇಳ್ತಾರೆ. ಯಸ್ಯ ಸಾಧ್ಯಾಭಾವ, ಸಾಧ್ಯಾಭಾವ ಎಂಬುದು ಪ್ರಮಾಣಾಂತರೇಣ, ಇನ್ನೊಂದು ಪ್ರಮಾಣದ ಮೂಲಕ ನಿಶ್ಚಿತ, ನಿಶ್ಚಯಿಸಲ್ಪಟ್ಟಿದೆ, ಅದನ್ನು ಬಾಧಿತ ಎಂಬಂತಹ ಹೇತ್ವಾಭಾಸ ಎಂಬುದಾಗಿ ಕರೀತಾರೆ. ವಹ್ನಿ ಅನುಷ್ಣ, ವಹ್ನಿ ಅನುಷ್ಣ ದ್ರವ್ಯತ್ವಾತ್ ಎಂಬುದಾಗಿ ಹೇಳಿದರು. ವಹ್ನಿ ಅನುಷ್ಣ ಅಂದರೆ ಬೆಂಕಿಯು ತಂಪಾಗಿದೆ. ಯಾಕೆ? ದ್ರವ್ಯತ್ವಾತ್, ಬೆಂಕಿ ಎಂಬುದು ಕೂಡ ಒಂದು ದ್ರವ್ಯ. ಯಾಕೆ ಅಂದರೆ ಪೃಥಿವ್ಯಪ್ ತೇಜೋ ವಾಯುವಾಕಾಶ ಎಂಬಲ್ಲಿ ತೇಜ ಅಂತ ಹೇಳಿಯಾಗಿದೆ. ತೇಜಸ್ಸು ಕೂಡ ದ್ರವ್ಯವೇ, ಬೆಂಕಿಯು ದ್ರವ್ಯವೇ. ದ್ರವ್ಯ ಆಗಿರೋದ್ರಿಂದ ಅದು ಅನುಷ್ಣ ಅಂದರೆ ಬಿಸಿಯಾಗಿಲ್ಲ ಅಂತ ಅರ್ಥ. ಇಲ್ಲಿ ಯಾವುದನ್ನು ಸಾಧಿಸಬೇಕಾಗಿದೆ? ಸಾಧ್ಯ ಯಾವುದು? ಅನುಷ್ಣ ಅಂದರೆ ತಂಪಾಗಿದೆ ಎಂಬುದು ಸಾಧ್ಯ. ಆದರೆ ಏನಾಗ್ತಾ ಇದೆ? ಬೆಂಕಿಯನ್ನು ಮುಟ್ಟಿದಾಗ ಬಿಸಿಯ ಅನುಭವ ಆಗ್ತಾ ಇದೆ.
ಆದ್ದರಿಂದ ವನ್ಹಿ ಅನುಷ್ಣಃ ಎಂಬ ವಾಕ್ಯ ಇಟ್ಟುಕೊಂಡ್ರೆ ಅದಕ್ಕೆ ದ್ರವ್ಯತ್ವಾತ್ ಎಂಬುದನ್ನು ಹೇತುವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೇಳಿದರೆ ಅದು ಬಾಧಿತ ಆಗುತ್ತೆ. ಯಾಕಂದರೆ ಆ ಬೆಂಕಿಯಲ್ಲೇ ಬಿಸಿ ಎಂಬುದು ನಮಗೆ ಅನುಭವದಿಂದಲೇ ಸಿಗ್ತಾ ಇರುತ್ತೆ. ಹೀಗೆ ಸವ್ಯಭಿಚಾರ, ವಿರುದ್ಧ, ಸತ್ಪ್ರತಿಪಕ್ಷ, ಅಸಿದ್ಧ, ಬಾಧಿತ ಎಂಬಂತಹ 5 ಹೇತ್ವಾಭಾಸಗಳನ್ನು ಹೇಳಿದರು. ಇಲ್ಲಿಗೆ ಪರೀಕ್ಷೆಗೆ ಬೇಕಾಗಿರುವಂತಹ ಪರಿಚಯಾತ್ಮಕವಾದಂತಹ ತರ್ಕ ಸಂಗ್ರಹ ಪಾಠ ಮುಗಿಯಿತು. ಪೂರ್ತಿ ಏನೂ ಹೇಳಿಲ್ಲ. ಕೇವಲ 4 ಗಂಟೆಗಳ ಅವಧಿಯಲ್ಲಿ 2 ವರ್ಷದ ಪಠ್ಯಕ್ರಮ ತರ್ಕ ಸಂಗ್ರಹ, ಅದರ ಪರಿಚಯವನ್ನು ಮಾಡಿದ್ದೇನೆ ಅಷ್ಟೆ. ಇದನ್ನು ಕೇಳಿಕೊಂಡು ವಿವರಣೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಿ. ಧನ್ಯವಾದ.